ನಾನು ವಿಡಿಯೋ ಮಾಡ್ಕೊತಾ ಇದೀನಿ, ನೀ ಸುಮ್ಮನೆ ಇರು, ನೀನ್ ನನ್ ಮರ್ಯಾದೆ ಕಳಿಬೇಡ. ಹಲೋ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ಅರ್ಧ ಕೆಲಸ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಮುಗಿಸ್ಬಿಟ್ಟಿದ್ದೀನಿ. ಬಟ್ ಯಾವ ವೀಡಿಯೋನೇ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಲಿಲ್ವಲ್ಲ ಅಂತ ಅನ್ನಿಸ್ತು. ಅದಕ್ಕೇ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 2 days ಆಗಿತ್ತು ಇವತ್ತಿಗೆ ನಾನು ಅಡುಗೆ ಮನೆಗೆ ಬಂದು. ಸೊ ನಾನು ಪೀರಿಯಡ್ಸ್ ಆದಾಗ ಅಡುಗೆ ಮನೆಗೆ ಬರಲ್ಲ. ನಮ್ಮ ಅಮ್ಮ ಅದನ್ನು ಮೊದಲಿಂದನೂ ಹಾಗೆ ಇದು ಮಾಡಿರೋದು, 2 days ಹೋಗಲ್ಲ. ಸೊ ಇವತ್ತು ಸ್ನಾನ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. 2 days ಪಾಪ ಅಪ್ಪಿ ತುಂಬ ಹೆಲ್ಪ್ ಮಾಡಿದ್ದಾನೆ ಅಡುಗೆಗೆ, ಬಟ್ ಅಷ್ಟೇ ಗಲೀಜು ಕೂಡ ಮಾಡಿರ್ತಾನೆ. ನಾಳೆ ಸಂಕ್ರಾಂತಿ ಹಬ್ಬ ಬೇರೆ, ಪೂಜೆ ಗೀಜೆ ಏನೂ ಮಾಡಲ್ಲ, ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಲ್ ಆಫ್ ಸಡನ್ ಊರಿಗೆ ಹೋಗಬೇಕು ಅಂತ ಹೇಳ್ದ. ಅಷ್ಟಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಡೋಣ. ಶುಕ್ರವಾರ ನಾನು ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ, ಪೂಜೆ ಸಮಯ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒರೆಸಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಧೂಳಾಗಿರುತ್ತೆ ಅಲ್ಲ, ವೀಕ್ಲಿ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಹೆವಿ ಧೂಳಿದೆ, ಅದು ಅಲ್ಲದೆ ಮುಂದ್ಗಡೆ ಮನೆ ಬೇರೆ ಕಟ್ತಿದಾರಲ್ಲ, ಸೊ ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬಾ ಧೂಳಿರುತ್ತೆ, ಸಾಕಪ್ಪ ಅನ್ನಿಸ್ಬಿಡುತ್ತೆ. ಟ್ರೇ ಚೇಂಜ್ ಮಾಡಿದೆ ನಾನು ರೂಮಲ್ಲಿ ಇದ್ದಿದ್ದ ಟ್ರೇನ ತಗೊಬಂದು ಇಲ್ಲಿಟ್ಟೆ. ಸೊ 3 ನೀಟಾಗಿ ಆಗ್ತಾ ಇದೆ. ಸೊ ಇವಾಗ ಇದನ್ನ ಇಲ್ಲಿ ಇಡ್ಬೋದು. ಒಂದು ರೇಂಜಲ್ಲಿ ಮಾಡಿದ್ದೀನಿ. ಇನ್ನು ಕಸ ಗುಡಿಸಿ ನೆಲ ಒರೆಸಿ, ಓ ಮೈ ಗಾಡ್, ನೆನೆಸ್ಕೊಳ್ತಾ ಇದ್ರೇ ಏನೋ ಒಂಥರ ಸ್ಪಾರ್ಕ್ ಆದಂಗೆ ಆಗ್ತಾ ಇದೆ ನನಗೆ. ಇದು ಯಾಕೋ ಸರಿ ಹೋಗಿಲ್ವಾ ಏನೋ ನಂಗೆ ಗೊತ್ತಿಲ್ಲ, ಏನೋ ಇಟ್ಟಿದ್ದೀನಿ. ಮತ್ತೆ ಎಷ್ಟೋ ಜನ ಕೇಳ್ತಾ ಇದ್ದಿದ್ದು ಇದು ಏನೋ, ನಾನು ಲಾಸ್ಟ್ ವಿಡಿಯೋದಲ್ಲೇ ಬ್ರೇಸ್ಲೆಟ್ಸ್ದು ಲಿಂಕ್ ಅಪ್ಲೋಡ್ ಮಾಡಿದ್ದೀನಿ, ಯಾರೂ ಹೋಗಿ ಚೆಕ್ ಮಾಡಿ ನೋಡಿಲ್ಲ, ಪ್ಲೀಸ್ ಹೋಗಿ ಚೆಕ್ ಮಾಡಿ ನೋಡಿ. ಸೊ ಅದಾದಮೇಲೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ನಾನು ರೆಸ್ಟ್ ರೂಮ್ಗೆ ಹೋಗುವಾಗ ಅದನ್ನು ಹಾಕ್ಕೊಳ್ಳಲ್ಲ, ಬಿಚ್ಚಿಡ್ತೀನಿ. ದೆನ್ ನಾನು ಯಾವಾಗ ಪೀರಿಯಡ್ಸ್ ಇರ್ತೀನಿ ಆವಾಗಲೂ ಕೂಡ ನಾನು ಬ್ರೇಸ್ಲೆಟ್ಸ್ನ ಯೂಸ್ ಮಾಡಲ್ಲ, ರಿಂಗು ಕೂಡ ಯೂಸ್ ಮಾಡಲ್ಲ, ನಾನು ಅದನ್ನು ಬಿಚ್ಚಿಡ್ತೀನಿ. ಬಿಕಾಸ್ ಅದು ಎನರ್ಜಿ ಪಾಸ್ ಮಾಡುತ್ತೆ ಅನ್ನೋದನ್ನು ಬಿಲೀವ್ ಮಾಡೋದಕ್ಕೆ ಅಂತಲೇ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ರೀಸನ್ಗಳು ಬಂದಾಗ ನಾನು ಅದನ್ನು ಯೂಸ್ ಮಾಡೋದಕ್ಕೆ ಹೋಗಲ್ಲ, ಬಿಚ್ಚಿಟ್ಬಿಟ್ಟಿರ್ತೀನಿ. ಅದು ಬಿಟ್ಟರೆ ಬೇರೆ ಎಲ್ಲ ಟೈಮಲ್ಲೂ ಹಾಕಿರ್ತೀನಿ. ಇವಾಗ ನಾವು ದೇವ್ರನ್ನ ಹೇಗೆ ಬಿಲೀವ್ ಮಾಡ್ತೀವೋ ಆ್ಯಸ್ ಇಟ್ ಈಸ್ ಅದು ನಮಗೆ ಎನರ್ಜಿ ಪಾಸ್ ಮಾಡುತ್ತೆ ಅಂತ ಅಂದಾಗ ನಾವು ಅದನ್ನು ಕಂಪ್ಲೀಟಾಗಿ ಬಿಲೀವ್ ಮಾಡಬೇಕು ಅನ್ನೋದು ನನ್ನ ಭಾವನೆ. ಗೊತ್ತಿಲ್ಲ ಇದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಬಟ್ ನಾನು ಈ ರೀತಿ ಅಷ್ಟೇ. ಸೊ ನಿಮಗೆ ಬ್ರಾಸ್ಲೆಟ್ ವಿಚಾರನ ತಿಳಿಸ್ಬೇಕಾಗಿತ್ತು, ಸೊ ನಾನು ತಿಳಿಸಿದ್ದೀನಿ. ನನಗೆ ಯಾವಾಗಲೂ ದಿನಚರಿ ಯಾವ ರೀತಿ ಇರುತ್ತೆ ನಂದು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ನಾನು ಯಾವಾಗಲೂ ನಿಮಗೆ ಇತ್ತೀಚೆಗೆ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಡೀಟೇಲ್ಸಾಗಿ ಹೇಳಬೇಕು ಅಂತ ಏನಿಲ್ಲ. ನಾರ್ಮಲಾಗಿ ಇವತ್ತು ತುಂಬಾ ಗಲೀಜಿತ್ತು, 2 ಡೇಸಿಂದ ನಾನು ಎಂಟ್ರಿ ಆಗದೆ ಇರೋದಕ್ಕೆ. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಎಲ್ಲನೂ ಒಂದೇ ದಿನ ಕ್ಲೀನ್ ಮಾಡ್ಕೊಳ್ಳೋದು ನನಗೆ ನಿಜವಾಗ್ಲೂ ಸ್ಟ್ರೆಸ್ ಆಗೇ ಆಗುತ್ತೆ. ಯಾಕೆ ಅಂತಂದರೆ ಮನೆ ದೊಡ್ಡದು,
ಸೊ ಹೇಳೋರು ಹೇಳ್ತಾರೆ, ಏನು ಮನೇಲಿ ಇದ್ಕೊಂಡು ಮಾಡ್ಕೊಂಡು ಹೋಗೋದು ಕಷ್ಟನಾ ಅಂತ. 1000 ಜನ 1000 ಮಾತಾಡ್ತಾರೆ. ಬಟ್ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರ ಬಾಡಿ ಯಾವ ರೀತಿ ಫೀಲ್ ಮಾಡುತ್ತೆ, ಅವ್ರ ಮನಸ್ಸು ಯಾವ ರೀತಿ ಫೀಲ್ ಮಾಡುತ್ತೆ ಅನ್ನೋದು. ದಿನ ಬೆಳಿಗ್ಗೆ ಎದ್ದು ರೆಡಿಯಾಗಿ ನೀಟಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದವಳು ನಾನು ಇವಾಗ ದಿನ ಬೆಳಿಗ್ಗೆ ಎದ್ದು ಏನು ಅಡುಗೆ ಮಾಡಲಿ ಅಂತ ಯೋಚನೆ ಮಾಡಿಕೊಂಡೇ ಇರ್ತೀನಿ. ಅಪ್ಪಿ ಏನಾದರೂ ಇಲ್ಲ ಅಂತ ಅಂದಿದ್ರೆ ಟು ಬಿ ಆನೆಸ್ಟಾಗಿ ಹೇಳ್ತೀನಿ, ಇನ್ನೂ ವರ್ಸ್ಟಾಗಿರ್ತೈತೇನೋ ಮೇ ಬಿ, ನನಗೆ ಗೊತ್ತಿಲ್ಲ. ಅವನು ಏನು ಅಡುಗೆ ಮಾಡೋದು ಅನ್ನೋದರಿಂದ ಹಿಡಿದೂ ಕೂಡ ಅಡುಗೆಯಲ್ಲಿ ಎಲ್ಪು ಮಾಡೋದ್ರಿಂದ ನನಗೆ ಸ್ವಲ್ಪ ತುಂಬ ಅನುಕೂಲ ಆಗಿದೆ. ನಾರ್ಮಲಾಗಿ ವೀಕ್ಲಿ ಒನ್ಸ್ ನಾನು ಬೆಡ್ ಇದೆಲ್ಲ ಚೇಂಜ್ ಮಾಡ್ತಿದ್ದೆ ಅಲ್ಲ, ಸೊ ಈ ಸಲ ನನ್ನ ಪೀರಿಯಡ್ಸ್ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದ್ದೆ. ಬಿಕಾಸ್ ನಮ್ಮ ಮನೇಲಿ ಇದ್ದಾಗಲೂ ಕೂಡ ನಾವು ಅದನ್ನೇ ಮಾಡ್ತಾಯಿದ್ವಿ. ನಾನು ಕೆಲ್ಸಕ್ಕೆ ಹೋಗುವಾಗ ನನಗೇನು ಸ್ಟ್ರೆಸ್ ಅನ್ನಿಸ್ತಾ ಇರಲಿಲ್ಲ ಅಥವಾ ನನಗೇನು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರಲಿಲ್ಲ ಈ ಥರ ಟೈಮಲ್ಲಿ. ಬಿಕಾಸ್ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ದೆ ಫಸ್ಟ್ ಡೇ ಬಿಟ್ಟು, ಓಕೆನಾ. ಬಟ್ ಆದರೆ ಈಗ ನಾನು ಮನೇಲೇ ಇರೋದ್ರಿಂದ ನಾನು ತುಂಬ ಡಿಪ್ರೆಸ್ಡ್ ಆಗಿರ್ತೀನಿ, ಸೈಲೆಂಟಾಗಿರ್ತೀನಿ, ಮೂಡ್ ಸ್ವಿಂಗ್ಸ್ ಆಗಿರುತ್ತೆ, ವರ್ಸ್ಟ್ ಸಿಚುಯೇಷನಲ್ಲಿ ಇರ್ತೀನಿ. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಿಬಿಡ್ಬೇಕು, ಇವೆಲ್ಲ ನಾನು ಅದೆಲ್ಲ ಫಾಲೋ ಮಾಡಲ್ಲ. ನಮ್ಮಮ್ಮ ಅದನ್ನು ತುಂಬ ಫಾಲೋ ಮಾಡ್ತಾರೆ. ನನಗದು ತುಂಬಾ ಇರಿಟೇಟ್ ಆಗಿಬಿಡುತ್ತೆ. ಮನೇಲೇ ಇರೋದ್ರಿಂದ ನನಗೆ ನನ್ನ ಬಾಡಿ ಯಾವಾಗ ಸಪೋರ್ಟ್ ಮಾಡುತ್ತೆ, ನನಗೆ ಕಂಫರ್ಟಬಲ್ ಆದಂಗೆ ನಾನು ನಿಧಾನಕ್ಕೆ ಕೆಲಸ ಮಾಡ್ಕೋತೀನಿ. ನನಗೆ ಇತ್ತೀಚೆಗೆ ಅನಿಸಿದ್ದು ಏನು ಅಂದರೆ, ಯಾವುದೇ ಕಾರಣಕ್ಕೂ ಮನೆ ದೊಡ್ಡದಾಗಿ ಮಾಡೋಕ್ಕೆ ಹೋಗಬೇಡಿ. ಯಾರಾದರೂ ಗಂಡ ಹೆಂಡ್ತಿ ಇರ್ತೀರಾ ಅಂತ ಅಂದರೆ ಟು ಬಿ ಆನೆಸ್ಟಾಗಿ ಹೇಳ್ತೀನಿ, ಬೇರೆಯವರು ಏನು ಅನ್ಕೋತಾರೆ ಇನ್ನೊಂದು ಮತ್ತೊಂದು ಅದರ ಅವಶ್ಯಕತೆ ಇಲ್ಲ. ನಿಮ್ಗೇನು ಕಂಫರ್ಟಬಲ್ ಆಗಿರುತ್ತೆ ಅಷ್ಟರಲ್ಲೇ ನೀವು ಮಾಡಿ. ಮನೆ ದೊಡ್ಡದಾಗಿದ್ದಷ್ಟು ಹೆಣ್ಮಕ್ಳಿಗೇ ಕೆಲಸ ಜಾಸ್ತಿ. ಅದು ನನಗಿವಾಗ ಅನುಭವ ಆಗ್ತಾಯಿದೆ. ನಾನು ಎಷ್ಟೋ ಸಲ ಅನಿಸಲ್ಲ ನನಗೆ, ಈ ನೆಲ ಒರೆಸ್ಬೇಕು ಅಂದಾಗ ಮಾತ್ರ ನನಗೆ ಎವ್ವಿ ಇರಿಟೇಷನ್ ಆಗಿಬಿಟ್ಟಿರುತ್ತೆ. ಅದನ್ನು ಹಿಂಡಿ ಎತ್ತಿ ಒರೆಸಿ, ಅದು ಒಂದೊಂದು ಸಲ ಅಲ್ಲ 2 ಸಲ ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಸೊಂಟ ರಟ್ಟೆ ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ. ನೀವು ಹೇಳ್ಬೋದು ಇವಾಗೆಲ್ಲ ತುಂಬ ಈಸಿಯಾಗಿರೋ ಮಾಪೆಲ್ಲ ಬಂದಿದೆ ಯೂಸ್ ಮಾಡಿ ಅಂತ. ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಅದರಲ್ಲಿ ನೀಟಾಗಿ ಕೊಳೆ ಹೋಗಲ್ಲ, ಮತ್ತು ಅದು ಬರ್ಬರೆಯಾಗಿ ಉಳ್ಕೊಳ್ಳುತ್ತೆ ಕೆಲವೊಂದು. ನಾನು ಟ್ರೈ ಮಾಡಿರೋದ್ರಿಂದ ನಾನು ಇದರಲ್ಲೇ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಇದರಲ್ಲೇ ಕ್ಲೀನ್ ಮಾಡ್ತೀನಿ. ನಮ್ಮ ಅಮ್ಮ ಮನೇಲಿ ನಾವು ಚಿಕ್ಕವರಿದ್ದಾಗ ಕೈಯಲ್ಲಿ ಒರೆಸ್ತಾ ಇದ್ವಿ. ಬಟ್ ಇವಾಗ ಇಷ್ಟು ಅಪ್ಡೇಟ್ ಆಗಿದ್ರೂ ಕೂಡ ನಮಗೆ ಈ ಕೆಲಸ ಮಾಡೋದು ಕಷ್ಟ ಆಗ್ಬಿಟ್ಟೈತಿ ಇವಾಗ. ಇನ್ನು ಫ್ಯೂಚರ್ ಜನ್ರೇಷನ್ ಇನ್ನೆಂಗಿರುತ್ತೋ ಅದನ್ನು ನೆನೆಸ್ಕೊಂಡ್ರೇ ನನಗೆ ನಗು ಬರುತ್ತೆ. ಈಚೆ ಕಡೆನೂ ಕ್ಲೀನ್ ಮಾಡಿರಲಿಲ್ಲ, ಸೊ ಅದಕ್ಕೇ ನೀಟಾಗಿ ಸರ್ಪ್ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡೆ. ಗಿಡ ಒಂದು ಹಾಳಾಗ್ಬಿಟ್ಟೈತೆ, ಅದನ್ನು ತೆಗೆಸಿ ಬೇರೆ ಗಿಡ ಏನಾದರೂ ಹಾಕ್ಸ್ಬೇಕಾ ಅಂತ ಪ್ಲ್ಯಾನ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಮುಗೀತು. ಐ ಆಮ್ ರಿಯಲಿ ಟಯರ್ಡ್. ಆಗ್ತಿಲ್ಲ, ತಲೆ ದಿಮ್ಮಂತ ಇದೆ, ಸುಸ್ತಾಗ್ತಿದೆ. ಸಿ ದಿಸ್ ಈಸ್ ಮೈ ರಿಯಲ್ ಫೇಸ್. ನಾನು ಏನೂ ಹಚ್ಚಿಲ್ಲ, ಏನೂ ಫಿಲ್ಟರ್ ಇಲ್ಲ, ಏನಂದರೆ ಏನೂ ಇಲ್ಲ. ಸೊ ದಿಸ್ ಈಸ್ ಮೈ ರಿಯಲ್ ಫೇಸ್. ಅಪ್ಪ ಆಗ್ತಾ ಇಲ್ಲ. ಇಷ್ಟೊತ್ತು ಬೇರೆ ಕಟ್ಟಿದ್ದೆ ಅಲ್ಲ, ಅದು ಸ್ವಲ್ಪ ಪೇನ್ ಆಗ್ತಿತ್ತು ಅನಿಸುತ್ತೆ. ಸ್ನಾನ ಮಾಡೋದು ಒಂದು ಥರ ಹಿಂಸೆ. ಸ್ನಾನ ಮಾಡಿದ್ಮೇಲೆ ನಮ್ಮ ಬಾಡಿ ಕೇರ್, ಸ್ಕಿನ್ ಕೇರ್, ಹೇರ್ ಕೇರ್ ಮಾಡೋದು ಇನ್ನೂ ಒಂಥರ ಚಿಂತೆ. ಇತ್ತೀಚೆಗೆ ಸ್ವಲ್ಪ ಸೋಂಬೇರಿ ಆಗ್ತಾಯಿದ್ದೀನಿ. ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಸರಿ ಹೋಗ್ತೀನಿ. ಈ 2 ಡೇಸ್ ಅಂತೂ 2-3 ಯಪ್ಪ ದೇವ್ರೆ, ಬೆಂಗಳೂರಿಗೆ ಏನೋ ಅಂದ್ಕೊಂಡು ಹೋದೆ. ಬಟ್ ರಿಟರ್ನ್ ಎಷ್ಟು ಬೇಗ ಬಂದುಬಿಡ್ತೀನೋ ಅನ್ನೋ ಥರ ಆಗಿಬಿಟ್ಟಿತ್ತು ನನಗೆ. ಅಷ್ಟು ಬೇಗನೆ ಬಂದ್ವಿ. ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಬೇಗ ಬರ್ತೀವಿ ಅಂತ. ಬಂದ್ವಿ ಅಷ್ಟೆ. ಮಾಯ್ಶ್ಚರೈಸ್ ಹಚ್ತೀನಿ, ಸ್ಕಿನ್ ಕೇರ್ ಮಾಡಿಬಿಟ್ಟು ಲಿಪ್ ಬಾಮ್ ಹಚ್ತೀನಿ ಅಷ್ಟೆ, ಬೇರೆ ಏನೂ ಇಲ್ಲ. ಬೇಗ ಹೊಡಿತಾ ಇದೆ ಈ ಚಳಿಗೆ. ಯಪ್ಪ, ಏನು ಎಷ್ಟು ಮಾಡಿದ್ರೂ ಸಾಲಲ್ಲ. ಯಪ್ಪ, ಎಷ್ಟು ಲಿಪ್ ಬಾಮ್ ಇದ್ರೂ ಸಾಲಲ್ಲ ಅನಿಸುತ್ತೆ. ಲಿಪ್ಸ್ಟಿಕ್ ಹಾಕ್ತೀನಲ್ಲ, ಅದರಿಂದ ನಾನು ಸಮ್ಟೈಮ್ಸ್ ಲಿಪ್ ಬಾಮ್ನ ಯೂಸ್ ಮಾಡಲ್ಲ.
ಅಂದರೆ ಪದೇ ಪದೇ, ಇಲ್ಲ ಅಂದರೆ ಬೇಗ ಖಾಲಿ ಆಗಿಬಿಡ್ತಾಯಿತ್ತು ಅನಿಸುತ್ತೆ. ಮತ್ತು ಎಲ್ಲರೂ ಕ್ವಶನ್ಸಿಗೂ ಆನ್ಸರ್ ಮಾಡಿದ್ದೀನಿ. ಆ ಥರ ಆನ್ಸರ್ ಮಾಡದೇ ಇರೋ ಯಾವುದೇ ಕ್ವಶನ್ಸ್ ಇಲ್ಲ, ಎಲ್ಲದಕ್ಕೂ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ. ಏನಾದರೂ ಇದ್ದರೆ ತಿಳಿಸಿ, ಮಾತಾಡುವ, ತೊಂದರೆ ಇಲ್ಲ ಆಯಿತಾ. ಇದು ಏರ್ ಸಿರಮ್, ಹೇರ್ ಗ್ರೋತಿಗೆ. ನನಗೆ ಈ ಒಂದು ಸ್ವಲ್ಪ ಕಡೆ ಮಾತ್ರ ಇರೋದು ಪ್ರಾಬ್ಲಮ್, ಅಲ್ಲಲ್ಲಿಗೆ ಮಾತ್ರ ಹಾಕ್ತೀನಿ, ಸಮ್ಟೈಮ್ಸ್ ಎಲ್ಲ ಕಡೆಗೂ ಹಾಕ್ತೀನಿ. ಇವಾಗ ಸ್ವಲ್ಪ ಹಂಗೆ ಮಲ್ಕೊಂಡ್ರೆ ಬೆನ್ನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಸೊಂಟಕ್ಕೆ. ನನಗೇನು ಅನಿಸುತ್ತೆ ಅಂದರೆ, ಈ ವಯಸ್ಸಿಗೇ ಇಷ್ಟು ಎನರ್ಜಿ ಹೋಗ್ತಾ ಇದೆ ಆಯಿತಾ. ನಮ್ಮಮ್ಮ ಅವರೆಲ್ಲ ಓ ಮೈ ಗಾಡ್, ಎಂಥ ಟೈಮಲ್ಲೂ ಮನೇಲೂ ಕೆಲಸ ಮಾಡಿ, ನಮ್ಮಮ್ಮ ಆಫೀಸ್ಗೆ ಹೋಗ್ತಾಯಿದ್ರು, ಕೆಲ್ಸಕ್ಕೆ ಹೋಗೋರು. ಅವೆಲ್ಲ ನೆನೆಸ್ಕೊಂಡ್ರೆ, ಅದು ನಾನು ಮನೇಲೇ ಇದ್ದೀನಿ ಇವಾಗ. ಮೊದಲು ನಾನು ಮನೇಲಿ ಇರ್ತಾ ಇರಲಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅವಾಗ ಏನು ಗೊತ್ತಾಗ್ತಾ ಇರಲಿಲ್ಲ ಹೇಳಬೇಕು ಅಂದರೆ, ಬಿಕಾಸ್ ಅಷ್ಟು ಬ್ಯುಸಿ ಇರ್ತಿತ್ತು ಮೈಂಡು, ಮನಸ್ಸು, ಬಾಡಿ ಎಲ್ಲನೂ ಬ್ಯುಸಿ ಇರ್ತಾಯಿತ್ತು ಆಯಿತಾ. ಬಟ್ ಈಗ ಹಂಗಿಲ್ಲ, ಮನೇಲೇ ಇರೋದ್ರಿಂದ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ. ದೇವ್ರೆ, ಈ ರೀತಿ ನೀಟಾಗಿ ಸ್ಕ್ಯಾಲ್ಪಿಗೆ ಒಂದು ಸಲ ಈ ಥರ ಮಸಾಜ್ ಕೊಟ್ಕೊಳ್ಳಿ, ರಿಲ್ಯಾಕ್ಸ್ ಆಗುತ್ತೆ ಇದೆ ಅನಿಸುತ್ತೆ. ಹಿಂದ್ಗಡೆ ನಾನು ಸ್ಕ್ರೀನ್ ಹಾಕಿರಲಿಲ್ಲ ಅಲ್ಲ, ಅದಕ್ಕೆ ಬ್ಲರ್ ಆಗಿ ಇತ್ತು. ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಹಿಂಗೆ ಹಾಕೊಂಡ್ಬಿಡ್ತೀನಿ, ಓಕೆನಾ. ತಲೆ ಹಿಂಗೆ ಪೂರ್ತಿ ಹಿಂಗೆ ಮಾಡ್ಕೊಂಬಿಟ್ಟು ಮುಂದ್ಗಡೆಗೆ ಒಂದು 4 ಪಂಪ್ ಅಷ್ಟೆ. ಇದು ಜಾಸ್ತಿ ಬಂದ್ಬಿಡುತ್ತೆ 4 ಪಂಪಿಗೆ. ನನ್ನ ಹೇರ್ ಸ್ವಲ್ಪ ಲೆಂತಿಯಾಗಿರೋದ್ರಿಂದ, ಉದ್ದ ಇರೋದ್ರಿಂದ ಬೇಕು 4 ಪಂಪ್. ಸೊ ಈ ರೀತಿ ಸ್ಕಾಲ್ಪಿಗೆ ಬೇಡ, ಹೇರಿಗೆ ಮಾತ್ರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ, ಸ್ಪ್ರೆಡ್ ಮಾಡ್ತೀನಿ. ಎಷ್ಟು ಹೈಡ್ರೇಟಿಂಗಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದಾದಮೇಲೆ ಕೆಲವರು ಡ್ರೈ ಮಾಡ್ತಾರೆ, ನಾನು ಮನೆಯಲ್ಲೇ ಇರ್ತೀನಿ. ನಾನು ಜಾಸ್ತಿ ಮಷಿನ್ಸ್ನೆಲ್ಲ ನನ್ನ ಹೇರಿಗೆ ಹಾಕೋಕ್ಕೆ ಹೋಗಲ್ಲ, ಹಾಗೆ ಒಣಗಿಸ್ತೀನಿ ಬಿಸಿಲಲ್ಲಿ ಅಷ್ಟೇ 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 ಅಷ್ಟೇ. ಆ್ಯಂಡ್ ಈ ಸಂದಿಲೆಲ್ಲ ಇರುತ್ತೆ, ಅದಕ್ಕೆ ನೀವು ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಅದು ಸ್ಪ್ರೆಡ್ ಆಗುತ್ತೆ ಆಯಿತಾ. ಸ್ಕಾಲ್ಪ್ಗೆ ಹಾಕಕ್ಕೆ ಹೋಗಬೇಡಿ, ಬರೀ ಹೇರ್ಸಿಗೆ ಮಾತ್ರ ಹಾಕಿ. ಆವಾಗಲೇ ಹೇಗೆ ಕಾಣಿಸ್ತಿತ್ತು, ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಇಷ್ಟೇ, ಆಗ್ತಿಲ್ಲ ಅವರು, ರೆಸ್ಟ್ ಬೇಕು. ಜಾಸ್ತಿ ಹೆಲ್ತ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಹೇಗೆ ಬೇಕೋ ಹಾಗೆ ಇರಬೇಡಿ, ಬಿಕಾಸ್ ಫ್ಯೂಚರಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿ ನೀರು ಕುಡೀರಿ, ಹೆಲ್ದಿ ಫುಡ್ ಮೇಂಟೈನ್ ಮಾಡಿ. ನನಗಂತೂ ಯಾಕೋ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅಂದ್ಕೊಂಡೆ, ಈ 2 ಡೇಸ್ ಮಾತ್ರ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಫುಡ್ಡಲ್ಲಿ. ಹೋಟೆಲ್ ಹೆಸರು ನನಗೆ ನೆನಪಾಗ್ತಾ ಇಲ್ಲ, ನೆನಪಾದರೆ ಹೇಳ್ತೀನಿ. ಆ ಹೋಟ್ಲಲ್ಲಿ ಯಾವುದೇ ಕಾರಣಕ್ಕೂ ಟೇಸ್ಟ್ ನೋಡೋಣ ಅಂತಲೂ ಹೋಗಬೇಡಿ. ಅಷ್ಟು ನನಗೆ ವರ್ಸ್ಟ್ ಫೀಲ್ ಆಗಿಬಿಡ್ತು ನಿನ್ನೆ ನೈಟ್ ಅಂತೂ. ಬಾಯಿಗೆ ಬರ್ತಾಯಿಲ್ಲ ಅಷ್ಟೆ ಹೋಟೆಲ್ ನೇಮ್. ಬಟ್ಟೆಗಳು ಎತ್ತಾಕ್ಬಿಟ್ಟು ಮಡಚಿಟ್ಬಿಟ್ಟು ಇನ್ನೂ ಒಂದು ರೌಂಡು ಹಾಕಿರೋ ಬಟ್ಟೆನ ಒಣೆ ಹಾಕಬೇಕಾಗಿತ್ತು. ಸೊ ಆ ಕೆಲಸ ಎಲ್ಲನೂ ಮುಗಿಸ್ಕೊತಾ ಇದ್ದೆ. ಅಷ್ಟರಲ್ಲಿ ಅಪ್ಪಿನೂ ಕೂಡ ಬಂದ. ಸೊ ನಾನು ಮಡಚಿಟ್ಟಿದ್ದೆ, ಅವ್ರವ್ರ ಜಾಗಕ್ಕೆ ಅವ್ರವ್ರ ಬಟ್ಟೆಗಳನ್ನ ಎತ್ತಿಡು ಅಂತ ಹೇಳಿದೆ, ಅದನ್ನು ಮಾಡ್ಕೊತಾ ಇದ್ದೆ. ಮತ್ತು ಇವರೆಲ್ಲ ಬಟ್ಟೆಗಳನ್ನ ಉಲ್ಟಾ ಮಾಡಾಕಲ್ಲ, ಅದೊಂದು ಇರಿಟೇಷನ್ ಆಗಿರುತ್ತೆ. ನಾನು ಆ ಕೋಪದಲ್ಲಿ ಹಂಗಂಗೆ ತುರುಕ್ಬಿಟ್ಟಿರ್ತೀನಿ. ಅದ್ರ ಬಗ್ಗೆನೇ ಇಬ್ಬರು ಮಾತಾಡಿಕೊಂಡು ಬಟ್ಟೆ ಎಲ್ಲನೂ ಮಡಚಿಟ್ಕೋತಾ ಇದ್ವಿ. ಏನ್ ನೆಟ್ ಮಾಡೋದ್ರಿಂದ
ಇವತ್ತು ಮನೆ ಕ್ಲೀನ್ ಮಾಡಿರೋದಕ್ಕೆ ಏನೋ ಒಂಥರ ಸಿಕ್ತಂಗೆ ಆಗ್ತೈತೆ ನನಗೆ. ಅಪ್ಪಿ ಮನೆ ಇವತ್ತು ಫುಲ್ ಕ್ಲೀನ್ ಮಾಡಿರೋದಕ್ಕೆ ಏನೋ ಒಂಥರ ಸಿಕ್ದಂಗೆ ಆಗ್ತೈತೆ. ನೋಡು ನಿನ್ ಬಟ್ಟೆ ನೋಡು. ಇರ್ಲಿ ಬಿಡಿ, ಹಾಕಳು ಅಲ್ಲಿ ಇಟ್ರೆ ಏನಾಯ್ತದ, ಒಳಗಿರೋ ತಗೊಂಡು ತೋರ್ಸು ಹಂಗೆ. ಒಳಗಡೆ ನಂದು ಒಂದೇ ಜೊತೆ ಇರೋದು, ಒಂದೇ ಜೊತೆ. ಸಿಟಿ ಮೇಲೆ ಹೋಗಲ್ಲ ಸರಿ ಕಣಪ್ಪ ದೇವ್ರು, ಬನ್ನೂರ್ ಮೇಲೆ ಹೋಯ್ತಿ ಅಲ್ವಾ. ಈ ಪ್ಯಾಕೇಜ್ ಬಂದು 1 ತಿಂಗಳು ಆಗ್ತೈತೆ. ಮಾನ ಮರ್ಯಾದೆ ಇಲ್ಲ, ತರ್ಸಿ ಬುಡಿ ಹಾಕ್ಬಿಟ್ಟು ಬಡತವೆ. ನಾನು ಇನ್ನ ವಿಡಿಯೋ ಮಾಡಿಲ್ಲ ಗುರು, ಅದು ಹೇಗಿದೆ ಅನ್ನೋದು ನೋಡಿಲ್ಲ. ನಾನು ಲೈಕ್ ಈ ಸ್ಯಾರಿ ಕವರ್ಸ್ ಆರ್ಡ್ರ್ ಮಾಡಿದ್ದೆ. ಈಗ ಮದುವೆ ಸ್ಯಾರಿ, ಮದುವೆಯಿಂದ ಆದಮೇಲೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸ್ ತೊಗೊಂಡಿರೋದಕ್ಕಿಂತ ಸ್ವಲ್ಪ ಸೇಫಾಗಿ ಇಡೋಣ ಅಂತ ಅದಕ್ಕೋಸ್ಕರ ಕಾಟನ್ದು ಸ್ಯಾರಿ ಪ್ಯಾಕೇಜ್ನ ಆರ್ಡರ್ ಮಾಡಿದ್ದೆ. ಓಪನ್ ಮಾಡಿಬಿಟ್ರೆ ಅಲ್ಲಿಗೆ ಒಂದೆರಡು ಎತ್ಕೊಂಡು ಹೋಗ್ಬೋದಲ್ಲ ಅಂತ ಅಷ್ಟೇ. ಇಲ್ಲ ಅಂದಿದ್ರೆ ಆಮೇಲೆ ಓಪನ್ ಏನ ಇಲ್ಲ ಅಂದಿದ್ರೆ ಆವಾಗಲೇ ಆಮೇಲೆ ಓಪನ್ ಮಾಡೋಣ ಬಿಡು ಅಂತ ತೋರಿಸ್ತಾ ಇದ್ದೆ. ಇದು ಪ್ಯೂರ್ ಕಾಟನ್ ಮೆಟೀರಿಯಲ್ಲು. ಸೊ ನಾನು ಫಸ್ಟ್ ಟೈಮ್ ಈ ಬ್ರ್ಯಾಂಡಿಂದ ಆರ್ಡರ್ ಮಾಡಿರೋದು. ಬೆಳಿಗ್ಗೆಯಿಂದ ಏಟ್ ಮಾಡ್ಕೋತಾನೆ ಇದ್ದೀನಿ. ಪ್ಯಾಕಿಂಗ್ ಈ ರೀತಿ ಇದೆ. ಪ್ಯಾಕ್ ಆಫ್ 12 ಮಾಡಿದ್ದೆ ನಾನು, ಬೇಕು ಅಂತ. ಒಂದು 5K ಮೇಲೆ ಇರೋ ಸ್ಯಾರೀಸ್ ಎಲ್ಲನೂ ಕೂಡ ನೀಟಾಗಿ ಸ್ಟೋರ್ ಮಾಡೋಣ ಅಂತ. ನಾರ್ಮಲ್ ಸ್ಯಾರೀಸ್ ಎಲ್ಲ ಹಂಗೆ ಹ್ಯಾಂಗರ್ಗೆ ಹಾಕ್ತೀನಿ. 5K ಮೇಲಿರೋದು ಸ್ವಲ್ಪ ಕಾಸ್ಟ್ಲಿನೇ ನನಗದೆಲ್ಲ. ಸೊ ಅದನ್ನೆಲ್ಲನೂ ಈ ರೀತಿ ಪ್ಯಾಕೇಜ್ಗೆ ಹಾಕೋಣ ಅಂತ. ಚೆನ್ನಾಗಿದೆ. ನಾನು ಜಿಪ್ ಇರೋದು ಆರ್ಡ್ರ್ ಮಾಡಿಲ್ಲ, ಏಕೆಂದರೆ ಇಫ್ ಇನ್ ಕೇಸ್ ಯಾವುದೋ ಗಡಿ ಬಿಡಿಲಿ ನಾನು ಹಿಂಗೆ ಎಳೆದ್ಬಿಟ್ರೆ ಸೀರೆದು ಹಂಚುಗಳು ಏನಾದರೂ ಸ್ಮೂತಾಗಿದ್ದು ಸಿಗಾಕೊಂಡ್ಬಿಟ್ರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ರೀತಿ ಇರೋ ಅಂಥದ್ದು ಅಂದರೆ ಉಕ್ಕಿರೋ ಅಂಥದ್ದನ್ನು ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ, ಫುಲ್ ಕವರ್ ಆಗುತ್ತೆ. ಇದು ಬಂದು ಇಲ್ಲಿ ನೆಟ್ಟೆಡ್ ಇರುತ್ತೆ, ಯಾವ ಸ್ಯಾರಿ ಅಂತ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಪ್ಯೂರ್ ಕಾಟನ್ ಬಟ್ಟೆ ಚೆನ್ನಾಗಿದೆ. ಇದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅಪ್ಡೇಟ್ ಕೊಡ್ತೀನಿ. ಶನಿವಾರ ಸಂಜೆ ಊರಿಗೆ ಹೊರಟ್ವಿ ನಾವು. ಐ ಥಿಂಕ್ ನಾವು ರೀಚ್ ಆಗೋ ಅಷ್ಟರಲ್ಲಿ ನೆನಪಿಲ್ಲ ನನಗೆ, ಒಂದು 6 ಗಂಟೆ ಹತ್ತತ್ರ ಅಂತೂ ಆಗಿತ್ತು. 6 ಗಂಟೆ 6:30 ಹತ್ರ ಆಗಿತ್ತು ಅನಿಸುತ್ತೆ. ಇನ್ನು ಬೇಗ ಹೋದ್ವೇನೋ, ನನಗೆ ನೆನಪಿಲ್ಲ. ಸೊ ಆವತ್ತಿಂದ ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನೆಕ್ಸ್ಟ್ ದಿನ ಸಂಕ್ರಾಂತಿ ಹಬ್ಬದ ದಿನ ರಂಗೋಲಿ ಎಲ್ಲನೂ ಹಾಕಿ ಎಲ್ಲನೂ ರೆಡಿ ಮಾಡಿದೆ. ಆ್ಯಂಡ್ ನಾನೇ ಈ ರಂಗೋಲಿ ಬಿಡಿಸಿದ್ದು. ನನಗೆ ಬಣ್ಣ ಹಾಕೋಕ್ಕೆ ಇಷ್ಟ ಇರಲಿಲ್ಲ, ಹಿಂಗೆ ಇರಲಿ ಅಂತ ನಾನು ನಮ್ಮ ಅಜ್ಜಿ ಬಣ್ಣ ಹಾಕು ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಅದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನನಗೆ ಮತ್ತೆ ಟಾರ್ಚರ್ ಇದೆ ಆಯಿತಾ. ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟಿದ್ದೀನಿ ನಿಂಗಮ್ಮನ್ನ. ಅದು ಹೆಂಗೆ ಗೊತ್ತಾ ಬರ್ತಿರೋದು, ಹಿಂಗೆ ಹಿಂಗೆ ಬರ್ತಾ ಇದೆಯಾ ನಿಂಗಮ್ಮ, ಹಿಂಗೆ ಬರ್ತಾ ಇದೆಯಾ, ನೋಡ್ದವ್ರು ಬಂದು ಕೇಳ್ಬೇಕು ನಿನ್ನ. ಈಗ ನನಗೆ ಇದು ಇದ್ದಕ್ಕೆ ಸ್ವಂತ ಕೊಡ್ತಾ ಇದೆಯಲ್ಲ ನೀನು. ಕೊಡೊಂದು ಬಟ್ಲು ಕೊಡು. ಆ ಬಟ್ಲೆ ಕೊಡೋದ ತೊಳೆದ್ಬಿಟ್ಟು. ನಾವು ಬೆಂಗಳೂರಲ್ಲಿ ಬೆಳಿಗ್ಗೆನೇ ಇದೆಲ್ಲ ನಾನು ಮಾಡ್ತಾಯಿದ್ವಿ. ಹಸುಗೆ ಪೂಜೆ ಮಾಡಿ ಅವ್ರಿಗೆ ಊಟ ಕೊಟ್ಟು ಅದಾದಮೇಲೆ ನಾವು ಊಟ ಮಾಡೋದು. ಸೊ ಇವರು ಸಂಜೆ ಏನೋ ಕಿಚಾಯಿಸೋದು ಅಂತಾರಲ್ಲ, ಅದೆಲ್ಲನೂ ಊರಲ್ಲಿ ಮಾಡ್ತಾರಲ್ಲ. ಸೊ ಇವರು ಸಂಜೆ ಮಾಡ್ತಾಯಿದ್ರು. ಹಸುಗೆಲ್ಲನೂ ಕಾಲು ತೊಳೆದು ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಇವರಿಗೆ ಊಟ ಕೊಡೋದು. ಬೆಂಗಳೂರಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯವ್ರದ್ದು ಹಸು ಇತ್ತು, ಅಲ್ಲಿ ಹೋಗ್ತಾಯಿದ್ವಿ. ಅವ್ರು ಹೋದ್ಮೇಲೆ ನಾವು ಹುಡಿಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ಅಪ್ಪಿಯವರೇನೆ ಸಾಕಿರೋದ್ರಿಂದ ಹುಡುಕ್ಬೇಕು ಅಂತ ಏನಿಲ್ಲ. ಹಳ್ಳಿ ಕಡೆ ಎಲ್ಲರೂ ಮನೆಯಲ್ಲೂ ಹಸು ಕರ ಮೇಕೆ ಎಲ್ಲ ಇರ್ತವೆ. ನಾನು ಇಲ್ಲಿಗೆ ಬರಲ್ಲ ಜಾಸ್ತಿ ಟೈಮು, ಬಟ್ ಆದರೆ ಇವತ್ತು ಹಬ್ಬ ಅಂದ್ಬಿಟ್ಟು ಬಂದೆ. ನನಗೆ ಭಯ ಆಗ್ತಾಯಿತ್ತು. ನಮ್ಮಮ್ಮ ಯಾವಾಗಲೂ ನಿಂತ್ಕೊಂಡು ಕರ್ಕೋಗೋರು, ಇವತ್ತು ನಮ್ಮ ಅತ್ತೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಾಯಿದ್ರು. ಈ ಕರು ಏನೂ ಮಾಡಿಲ್ಲ, ತುಂಬ ಸ್ವೀಟಾಗಿ ಸಾಫ್ಟಾಗೇ ಇತ್ತು, ಏನೂ ನನಗೆ ಭಯ ಮಾಡಲಿಲ್ಲ.
ಸೈಲೆಂಟಾಗಿತ್ತು. ಈ ಮಧ್ಯದಂತೂ ಹೆವಿ ಅಲ್ಲಾಡಿಸ್ತಾ ಇತ್ತು, ಭಯ ಆಗ್ತಾಯಿತ್ತು. ನಾನು ಹಬ್ಬ ಬರೋಕ್ಕೂ ಮುಂಚೆ ಹಿಂಗೆ ರೆಡಿ ಆಗಬೇಕು, ಅದೊಂದು ವೀಡಿಯೋ ಆಗುತ್ತೆ ನನಗೆ, ಆ ಥರ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಆದರೆ ಎಲ್ಲನೂ ಕೂಡ ಉಲ್ಟಾ ಆಗಿಬಿಡ್ತು. ನಾನು ಸಿಂಪಲ್ಲಾಗೇ ಒಂದು ಚೂಡಿದಾರ ಹಾಕ್ಕೊಂಡು ಏನು ಹೇಳಿದ್ರು ಅದನ್ನು ಮಾಡಿದೆ ಅಷ್ಟೇ. ನಾನು ಕಾಲಿಗೆ ನಮಸ್ಕಾರ ಮಾಡ್ಕೊಂಡಿದ್ದು, ಆ ಕ್ಲಿಪ್ಸ್ ಇಲ್ಲಿ ಸಿಕ್ಕಿಲ್ಲ. ಸೊ ಆಮೇಲೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.